ಥೈರಾಯ್ಡ್ ಸಮಸ್ಯೆ ಇರೋದು ತುಂಬಾನೇ ಜನಕ್ಕೆ ಅದು ಅಫೆಕ್ಟ್ ಆಗ್ತಾ ಇದೆ. ಥೈರಾಯ್ಡ್ ಅನ್ನೋದು ನಾರ್ಮಲ್, ಅದು ನಮ್ಮ ಬಾಡಿದು ಒಂದು ಪಾರ್ಟ್. ಥೈರಾಯ್ಡ್ ಹಾರ್ಮೋನು ತುಂಬ ಜಾಸ್ತಿ ಆದಾಗ, ತುಂಬ ಕಮ್ಮಿ ಆದಾಗ ಎರಡರಿಂದನೂ ನಮಗೆ ಪ್ರಾಬ್ಲಮ್ಸ್ ಆಗುತ್ತೆ. ಬೊಜ್ಜು ಜಾಸ್ತಿ ಇರುತ್ತಲ್ಲ, ವೇಟ್ ಜಾಸ್ತಿ ಇದ್ದಾಗ ಈ ಥೈರಾಯ್ಡ್ ಪ್ರಾಬ್ಲಮ್ಸ್ ಬರೋದು ತುಂಬಾನೇ ಸಹಜ. ಥೈರಾಯ್ಡ್ ಲೆವೆಲ್ ತುಂಬ ಜಾಸ್ತಿ ಇದ್ದಾಗ ಭ್ರೂಣ ಇಂಪ್ಲಾಂಟ್ ಆಗೋ ಚಾನ್ಸಸ್ ಕೂಡ ತುಂಬ ಕಮ್ಮಿ ಇರುತ್ತೆ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ನಿಖಿತಾ ಮೂರ್ತಿ, ಗರ್ಭಗುಡಿ IVF ಸೆಂಟ್ರಲ್ಲಿ ಫರ್ಟಿಲಿಟಿ ಸ್ಪೆಷಲಿಸ್ಟ್. ಸೊ ಇವತ್ತಿನ ಈ ಜನ್ರೇಷನಲ್ಲಿ ತುಂಬಾ ಲೈಫ್ ಸ್ಟೈಲ್ ಡಿಸೀಸಸ್ ಕಂಡು ಬರ್ತಾ ಇದೆ. ಸೊ ಅದರಲ್ಲಿ ಥೈರಾಯ್ಡ್ ಸಮಸ್ಯೆ ಇರೋದು ತುಂಬಾ ಜನಕ್ಕೆ ಅದು ಅಫೆಕ್ಟ್ ಆಗ್ತಾ ಇದೆ. ಸೊ ಈ ಥೈರಾಯ್ಡ್ ಪ್ರಾಬ್ಲಮ್ ಇದ್ದಾಗ ಪ್ರೆಗ್ನೆನ್ಸಿ ಪಡ್ಕೊಳ್ಳೋದು ತುಂಬ ಕಷ್ಟನಾ, ಪ್ರೆಗ್ನೆನ್ಸಿ ಆಗೋದೇ ಇಲ್ವೇ, ಅಥವಾ ಪ್ರೆಗ್ನೆನ್ಸಿ ಆದಾಗ ಮಗುಗೇನಾದರೂ ಸಮಸ್ಯೆ ಇರುತ್ತಾ, ಈ ಥರ ಡೌಟ್ಸ್ ಎಲ್ಲ ನಿಮ್ಮ ಮನಸ್ಸಲ್ಲಿರ್ಬೋದು. ಸೊ ಇವತ್ತಿನ ಈ ವಿಡಿಯೋಲ್ಲಿ ಈ ಡೌಟ್ಸನ್ನೆಲ್ಲ ನಾನು ಕ್ಲಿಯರ್ ಮಾಡ್ತೀನಿ. ಸೊ ಫಸ್ಟ್ ಬಂದ್ಬಿಟ್ಟು ಥೈರಾಯ್ಡ್ ಅಂದರೆ ಏನು ಎಕ್ಸಾಕ್ಟ್ಲಿ? ಸೊ ಥೈರಾಯ್ಡ್ ಎಲ್ಲರಿಗೂ ಇರುತ್ತಾ, ಅದು ಒಂದು ಕ್ವೆಶ್ಚನ್ನು. ಸೊ ಥೈರಾಯ್ಡ್ ಅನ್ನೋದು ನಾರ್ಮಲ್, ಅದು ನಮ್ಮ ಬಾಡಿದು ಒಂದು ಪಾರ್ಟ್. ಈ ನಮ್ಮ ಗಂಟ್ಲು ಭಾಗ ಹತ್ರ ಥೈರಾಯ್ಡ್ ಗ್ಲ್ಯಾಂಡ್ ಇರುತ್ತೆ. ಈ ಥೈರಾಯ್ಡ್ ಅನ್ನೋದು ಏನು ಮಾಡುತ್ತೆ ನಮಗೆ ಅಂದರೆ, ಥೈರಾಯ್ಡ್ ಗ್ಲ್ಯಾಂಡಿಂದ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಈ ಹಾರ್ಮೋನ್ಸ್ ನಮ್ಮ ಬಾಡಿಯಲ್ಲಿರೋ ಎಲ್ಲ ಫಂಕ್ಷನ್ ಮಾಡೋದಕ್ಕೂ ತುಂಬಾ ಇಂಪಾರ್ಟೆಂಟು. ಸೊ ಮಿನಿಮಮ್ ಅಮೌಂಟ್ ಆಫ್ ಥೈರಾಯ್ಡ್ ಹಾರ್ಮೋನ್ ನಮ್ಮ ಬಾಡಿಯಲ್ಲಿ ಇದ್ದೇ ಇರುತ್ತೆ. ಇರೋದ್ರಿಂದನೇ ನಮ್ಮ ಬಾಡಿ ಫಂಕ್ಷನ್ಸ್ ಎಲ್ಲ ನಾರ್ಮಲಿ ಅದು ಆಗ್ತಾ ಇರುತ್ತೆ. ಬಟ್ ಈ ಥೈರಾಯ್ಡ್ ಹಾರ್ಮೋನು ತುಂಬ ಜಾಸ್ತಿ ಆದಾಗ, ತುಂಬ ಕಮ್ಮಿ ಆದಾಗ ಎರಡರಿಂದನೂ ನಮಗೆ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಎಸ್ಪೆಷಲಿ ಈ ಇನ್ಫರ್ಟಿಲಿಟಿಗೆ ಸಂಬಂಧಪಟ್ಟಾಗೆ ಅಥವಾ ಪ್ರೆಗ್ನೆನ್ಸಿ ಸಂಬಂಧಪಟ್ಟಾಗೆ ಏನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ನಂಬರ್ 1 ಬಂದುಬಿಟ್ಟು ಎಸ್ಪೆಷಲಿ ಥೈರಾಯ್ಡ್ ಯೂಶಲಿ ನಾವು ನೋಡೋದು, ಎಸ್ಪೆಷಲಿ ಥೈರಾಯ್ಡ್ ಲೆವೆಲ್ ತುಂಬ ಕಮ್ಮಿ ಇದ್ದಾಗ ಅಂದರೆ ಅದು ಯಾರಿಗೆ ಓವರ್ ವೇಟ್ ಆಗಿರ್ತಾರೋ, ಒಬೆಸಿಟಿ ಅಥವಾ ಬೊಜ್ಜು ಜಾಸ್ತಿ ಇರುತ್ತಲ್ಲ, ವೇಟ್ ಜಾಸ್ತಿ ಇದ್ದಾಗ ಈ ಥೈರಾಯ್ಡ್ ಪ್ರಾಬ್ಲಮ್ಸ್ ಬರೋದು ತುಂಬಾ ಸಹಜ. ಅದ್ರ ಜೊತೆಗೆ PCOD ಅಥವಾ PCOS ಇದ್ದಾಗೂ ಕೂಡ ಅದ್ರ ಜೊತೆಗೆ ಈ ಥೈರಾಯ್ಡ್ ಪ್ರಾಬ್ಲಮ್ಸ್ ಎಲ್ಲ ಬರಬಹುದು. ಸೊ ಇದರಿಂದ ಏನಾಗುತ್ತೆ ಅಂದರೆ ಪ್ರಾಪರಾಗಿ ಇದಾಗ್ತಾ ಇರಲ್ಲ, ಮೆನ್ಸ್ಟ್ರುಯಲ್ ಇರ್ರೆಗ್ಯುಲಾರಿಟೀಸ್ ಆಗ್ತಿರುತ್ತೆ, ಅಥವಾ ಋತುಚಕ್ರ ಸರಿಯಾಗಿ ಬರ್ತಿರಲ್ಲ, ತುಂಬ ದಿನನೇ ಪೋಸ್ಟ್ಪೋನ್ ಆಗ್ತಾ ಇರುತ್ತೆ ಪೀರಿಯಡ್ಸ್, ಅಥವಾ ತುಂಬ ಫ್ರೀಕ್ವೆಂಟಾಗಿ ಬರ್ತಿರುತ್ತೆ, ಎವ್ರಿ 15 days 20 days ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆಗ್ತಿರುತ್ತೆ. ಸೊ ಈ ಥರ ಆಗ್ತಿರ್ಬೇಕಾದ್ರೆ ಥೈರಾಯ್ಡ್ ಟೆಸ್ಟಿಂಗ್ ಮಾಡೋದು ತುಂಬಾ ಇಂಪಾರ್ಟೆಂಟು. ನೆಕ್ಸ್ಟ್ ಬಂದುಬಿಟ್ಟು ಇದರಿಂದ ಏನೇನು ಆಗ್ತಾ ಇರುತ್ತೆ ಅಂದರೆ, ಪ್ರೆಗ್ನೆನ್ಸಿ ಆದಮೇಲೆ ಅದು ಎಂಬ್ರಿಯೋ ಕಚ್ಕೊಂಡಾದಮೇಲೆ ಗರ್ಭಕೋಶಕ್ಕೆ ಅಬಾರ್ಷನ್ ಆಗೋ ಚಾನ್ಸಸ್. ಸೊ ಕೆಲವೊಬ್ಬರಿಗೆ ಎಲ್ಲ ಕೂಡ ನಾರ್ಮಲ್ ಆಗಿರ್ಬೋದು, ಬಟ್ ಪದೇ ಪದೇ ರಿಪೀಟೆಡ್ ಅವ್ರಿಗೆ ಮಿಸ್ಕ್ಯಾರೇಜಸ್ ಆಗ್ತಾ ಇರುತ್ತೆ. ಆವಾಗ ಚೆಕ್ ಮಾಡಿಸಿದಾಗ ಥೈರಾಯ್ಡ್ ಹಾರ್ಮೋನಲ್ಲಿ ಫ್ಲಕ್ಚುಯೇಷನ್ಸ್ ಇರುತ್ತೆ, ಅಥವಾ ಥೈರಾಯ್ಡಿಗೆ ಆ್ಯಂಟಿಬಾಡೀಸ್ ಇರುತ್ತೆ, TPO ಆ್ಯಂಟಿಬಾಡೀಸ್ ಅಂತ ಕರಿತೀವಿ. ಸೊ ಈ ಥರ ಇದ್ದಾಗೆಲ್ಲ ಅವ್ರಿಗೆ ಸ್ವಲ್ಪ ಸ್ಪೆಷಲಾಗಿ ಕೇರ್ ಬೇಕಾಗುತ್ತೆ. ಡ್ಯೂರಿಂಗ್ ಪ್ರೆಗ್ನೆನ್ಸಿ ಸ್ವಲ್ಪ ಎಕ್ಸ್ಟ್ರಾ ಮೆಡಿಸಿನ್ಸ್ ಬೇಕಾಗ್ಬೋದು ಆ ಪ್ರೆಗ್ನೆನ್ಸಿನ ಕಂಟಿನ್ಯೂ ಮಾಡೋದಕ್ಕೆ. ಪ್ಲಸ್ ಥೈರಾಯ್ಡ್ ಲೆವೆಲ್ ತುಂಬ ಜಾಸ್ತಿ ಇದ್ದಾಗ ಭ್ರೂಣ ಇಂಪ್ಲಾಂಟ್ ಆಗೋ ಚಾನ್ಸಸ್ ಕೂಡ ತುಂಬ ಕಮ್ಮಿ ಇರುತ್ತೆ. ಬಟ್ ಇದನ್ನೆಲ್ಲ ನಾವು ಹೇಗೆ ಸರಿ ಮಾಡ್ಕೋಬೋದು? ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ನೀವು ಪ್ರೆಗ್ನೆನ್ಸಿನ ಪ್ಲ್ಯಾನ್ ಮಾಡಬೇಕಾದ್ರೆ ಕೆಲವೊಂದು ಟೆಸ್ಟ್ ಮಾಡ್ತೀವಿ ನಾವು. ಒಂದು ಬಂದುಬಿಟ್ಟು ನಿಮ್ಮ ಹಿಮೋಗ್ಲೋಬಿನ್ ಲೆವೆಲ್ ಎಷ್ಟಿದೆ, ರಕ್ತ ಲೆವೆಲ್ ಎಷ್ಟಿದೆ, ಅದ್ರ ಜೊತೆಗೆ ಶುಗರ್ ಟೆಸ್ಟ್ ಎಲ್ಲ ನಾರ್ಮಲ್ ಇದೆಯಾ ಇಲ್ವೋ, ಅದ್ರ ಜೊತೆಗೆ ಈ ಥೈರಾಯ್ಡ್ ಟೆಸ್ಟು, ಬಿಕಾಸ್ ಅದು ಅಷ್ಟು ಇಂಪಾರ್ಟೆಂಟು. ಪ್ರೆಗ್ನೆನ್ಸಿ ನಾರ್ಮಲಿ ಮತ್ತು ಹೆಲ್ದಿಯಾಗಿ ಪ್ರೆಗ್ನೆನ್ಸಿ ಪಡ್ಕೊಳ್ಳೋದಕ್ಕೆ ಇದೆಲ್ಲ ತುಂಬಾ ಇಂಪಾರ್ಟೆಂಟು. ಸೊ ಥೈರಾಯ್ಡ್ ಟೆಸ್ಟ್ ಮಾಡಿದಾಗ ಯೂಶ್ವಲಿ ಅದನ್ನು ಹೇಗೆ ಮಾಡ್ತೀವಿ ಅಂದರೆ, ಥೈರಾಯ್ಡ್ ಫಂಕ್ಷನ್ ಟೆಸ್ಟ್ ಅಂತ ಮಾಡ್ತೀವಿ. ಸೊ 3 to 4 ಡಿಫ್ರೆಂಟ್ ಹಾರ್ಮೋನ್ಸ್ ಇರುತ್ತೆ. ಈ ಪೂರ್ತಿ ಪ್ಯಾನಲಲ್ಲಿ ನಮಗೆ ಗೊತ್ತಾಗುತ್ತೆ ಥೈರಾಯ್ಡ್ ಲೆವೆಲ್ ತುಂಬ ಜಾಸ್ತಿ ಇದೆಯಾ ಅಥವಾ ಕಮ್ಮಿ ಇದೆಯಾ ಅಂತ. ಅದರ ತಕ್ಕಂಗೆ ಯೂಶ್ವಲಿ ನಾವು ನೋಡೋದು, ಸೊ 2 ಹೇಳ್ತೀವಿ, ಹೈಪೋಥೈರಾಯ್ಡಿಸಮ್ ಮತ್ತು ಹೈಪರ್ ಥೈರಾಯ್ಡಿಸಮ್. ಹೈಪೋಥೈರಾಯ್ಡಿಸಮ್ ಅಂದರೆ ಥೈರಾಯ್ಡ್ ಲೆವೆಲ್ ತುಂಬ ಕಮ್ಮಿ ಇರುತ್ತೆ, ಹೈಪರ್ ಥೈರಾಯ್ಡಿಸಮಲ್ಲಿ ಥೈರಾಯ್ಡ್ ಲೆವೆಲ್ ತುಂಬ ಜಾಸ್ತಿ ಇರುತ್ತೆ. ಸೊ ಎಸ್ಪೆಷಲಿ ಹೈಪೋಥೈರಾಯ್ಡಿಸಮ್ ಅನ್ನೋದು ನಮ್ಮ ಕಂಟ್ರಿಯಲ್ಲಿ, ನಮ್ಮ ಪಾಪ್ಯುಲೇಷನಲ್ಲಿ ತುಂಬಾ ಜಾಸ್ತಿ ಅದು. ಬಟ್ ಇದನ್ನು ನಾವು ಸರಿ ಮಾಡಿಕೊಂಡ್ರೆ
ಪ್ರೆಗ್ನೆನ್ಸಿ ಆಗೋದಾಗಲಿ ಪ್ಲಸ್ ಅದಾದಮೇಲೂ ಡೆಲಿವರಿ ಆಗೋದಾಗಲಿ ಎಲ್ಲ ಕೂಡ ನಾರ್ಮಲ್ ಆಗುತ್ತೆ. ಸೊ ಇದನ್ನು ಹೇಗೆ ಸರಿ ಮಾಡ್ಕೊಳ್ಳೋದು, ಇದಕ್ಕೆ ನಾವು ಥೈರಾಕ್ಸಿನ್ ಅನ್ನೋ ಹಾರ್ಮೋನ್ ಸಪ್ಲಿಮೆಂಟ್ಸ್ ತೊಗೊಳ್ಳೋದು ತುಂಬಾ ಇಂಪಾರ್ಟೆಂಟು. ಈ ಲೆವೆಲ್ ಪ್ರಕಾರ ಇದು ಥೈರಾಯ್ಡ್ ಹಾರ್ಮೋನ್ ಲೆವೆಲ್ ಎಷ್ಟು ಬಂದಿದೆ, TSH ಹಾರ್ಮೋನ್ ಅಂತ ಹೇಳ್ತೀವಿ, ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ಸೊ ಈ ಲೆವೆಲ್ ಎಷ್ಟಿದೆಯೋ ಅದ್ರ ತಕ್ಕಂಗೆ ಪ್ಲಸ್ ನಿಮ್ಮ ಬಾಡಿ ವೇಟಿಗೆ ತಕ್ಕಂಗೆ ನಾವು ಮೆಡಿಸಿನ್ಸ್ ಕೊಡ್ತೀವಿ. ಸೊ ಈ ಸಪ್ಲಿಮೆಂಟ್ಸನ್ನು ತೊಗೊಂಡು 4 to 6 ವೀಕ್ಸ್ ಆದಮೇಲೆ ನಾವು ಚೆಕ್ ಮಾಡಿದಾಗ ಥೈರಾಯ್ಡ್ ಹಾರ್ಮೋನ್ ಲೆವೆಲ್ ನಾರ್ಮಲ್ ಆಗಿ ಯೂಶಲಿ ಬರುತ್ತೆ. ಸೊ ನಾರ್ಮಲ್ ಆದಮೇಲೆ ಪ್ರೆಗ್ನೆನ್ಸಿನ ಪ್ಲ್ಯಾನ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಆಮೇಲೆ ಪ್ರೆಗ್ನೆನ್ಸಿ ಟೈಮಲ್ಲೂ ಮತ್ತೆ ಇದನ್ನು ರಿಪೀಟೆಡ್ ಆಗಿ ನಾವು ಚೆಕ್ ಮಾಡಬೇಕಾಗುತ್ತೆ, ಸೊ ದ್ಯಾಟ್ ಪ್ರೆಗ್ನೆನ್ಸಿ ಸ್ಮೂತಾಗಿ ಆಗುತ್ತೆ. ಸೊ ಥೈರಾಯ್ಡ್ ಸಮಸ್ಯೆ ಇದ್ದಾಗ ಡೆಫಿನೆಟ್ಲಿ ಪ್ರೆಗ್ನೆನ್ಸಿ ಆಗುತ್ತೆ. ಪ್ರೆಗ್ನೆನ್ಸಿ ಆದಾಗೂ ಹೆಲ್ದಿಯಾಗಿ ಪ್ರೆಗ್ನೆನ್ಸಿ ಪಡ್ಕೊಳ್ಳೋದು ಕೂಡ ಡೆಫಿನೆಟ್ಲಿ ಅದು ಪಾಸಿಬಲ್ ಆಗಿರುತ್ತೆ. ಬಟ್ ಇದಕ್ಕೆಲ್ಲ ಪ್ರಾಪರಾಗಿ ನೀವು ಡಾಕ್ಟರ್ ಹತ್ರ ಬಂದು ನಮ್ಮ ಹತ್ರ ಚೆಕ್ ಮಾಡಿಸ್ಕೊಂಡಾಗ ಈ ಡಿಸೀಸಸ್ ಎಲ್ಲ ಏನೇನಿರುತ್ತೋ ಅದನ್ನು ನಾವು ಚೆಕ್ ಮಾಡ್ಕೋಬೋದು. ಸೊ ಥೈರಾಯ್ಡ್ ಜೊತೆಗೆ ಇತ್ತೀಚೆಗೆ ನಾನು ಹೇಳ್ದಂಗೆ ಓವರ್ ವೇಟ್ ಇದ್ದಾಗ ಪ್ಲಸ್ ನಾವು ಲೈಫ್ ಸ್ಟೈಲ್ ರೀಸನ್ಸಿಂದ ಇರ್ಬೋದು, ಇತ್ತೀಚೆಗೆ ಶುಗರ್ ಡೆವಲಪ್ ಆಗೋ ಚಾನ್ಸಸ್ ಕೂಡ ತುಂಬಾ ಜಾಸ್ತಿ ಆಗ್ತಾ ಇದೆ. ಅಂದರೆ ಯಂಗ್ ಏಜಲ್ಲಿ, ಸೊ ಪೇರೆಂಟ್ಸು ಡಯಾಬಿಟಿಕ್ ಇರ್ಬೋದು, ಅಪ್ಪ ಅಮ್ಮಗೆ ಶುಗರ್ ಇರ್ಬೋದು, ಆದರೆ ನಮಗೂ ಕೂಡ ಅರ್ಲಿ ಏಜಲ್ಲಿ ಶುಗರ್ ಬರೋ ಚಾನ್ಸಸ್ ಕೂಡ ತುಂಬಾ ಇರುತ್ತೆ. ಸೊ ಈ ಶುಗರಿಂದ ಏನೇನಪ್ಪ ಹಾರ್ಮ್ ಆಗುತ್ತೆ ಅಂದರೆ ಸೇಮ್ ಇದರಲ್ಲೂ ಕೂಡ ಎಗ್ ಕ್ವಾಲಿಟಿ ಮೇಲೆ, ಸ್ಪರ್ಮ್ ಕ್ವಾಲಿಟಿ ಮೇಲೆ ಪರಿಣಾಮ ಬೀಳುತ್ತೆ. ಸೊ ಎಗ್ ಕ್ವಾಲಿಟಿ ತುಂಬಾ ಕಮ್ಮಿ ಆಗಿಬಿಡುತ್ತೆ. ಹಾಗೆ ಸ್ಪರ್ಮ್ ಕ್ವಾಲಿಟಿ ಕೂಡ ತುಂಬಾ ಕಮ್ಮಿ ಆಯಿತು ಅಂದರೆ ಆವಾಗ ಎಗ್ಗು ಮತ್ತು ಸ್ಪರ್ಮ್ ಸೇರಿದಾಗ ಭ್ರೂಣ ಕ್ವಾಲಿಟಿ ಕಮ್ಮಿ ಇರುತ್ತೆ. ಆವಾಗ ಅದು ಹೋಗಿ ಗರ್ಭಕೋಶಕ್ಕೆ ಕಚ್ಕೊಂಡು ಬೆಳೆಯೋ ಚಾನ್ಸಸ್, ಅಂದರೆ ಇಂಪ್ಲಾಂಟೇಷನ್ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ. ಇಂಪ್ಲಾಂಟ್ ಆದ್ರೂ ಅದು ಪ್ರೆಗ್ನೆನ್ಸಿ ಫರ್ದರ್ ಕ್ಯಾರಿ ಆಗೋದಕ್ಕೆ ಮಿಸ್ಕ್ಯಾರೇಜಸ್ ಎಲ್ಲ ಜಾಸ್ತಿ ಆಗುತ್ತೆ ಇನ್ ಕೇಸ್ ಡಯಾಬಿಟೀಸ್ ಅಥವಾ ಶುಗರ್ ಕಾಯಿಲೆ ಇತ್ತು ಅಂದರೆ. ಆಮೇಲೆ ಪ್ರೆಗ್ನೆನ್ಸಿಯಲ್ಲೂ ಕೂಡ ಅದು ಶುಗರ್ ಲೆವೆಲ್ಸ್ ಏನಾದರೂ ಕಂಟ್ರೋಲಲ್ಲಿ ಇಲ್ಲ ಅಂದರೆ ಅವಾಗೇನೇನಾಗುತ್ತೆ ಅಂದರೆ ಈ ಮಿಸ್ಕ್ಯಾರೇಜಸ್ ಜೊತೆ ಅಬ್ನಾರ್ಮಲ್ ಆಗಿ ಮಗು ಹುಟ್ಟೋದು, ಅನಾಮಲೀಸ್ ಎಲ್ಲ ಜಾಸ್ತಿ ಆಗುತ್ತೆ. ಹಾರ್ಟಲ್ಲಿ ಡಿಫೆಕ್ಟ್ಸ್ ಆಗ್ಬೋದು, ಬ್ರೇನಲ್ಲಿ ಡಿಫೆಕ್ಟ್ಸ್ ಆಗ್ಬೋದು, ಕೈಕಾಲಲ್ಲಿ ಡಿಫೆಕ್ಟ್ಸ್ ಆಗೋದು ಅದೆಲ್ಲ ತುಂಬಾ ಜಾಸ್ತಿ ಆಗುತ್ತೆ. ಸೊ ಈ ಎಲ್ಲ ಪ್ರಾಬ್ಲಮ್ಸಿಂದನೂ ಡೆಲಿವರಿ ಟೈಮಲ್ಲಿ ಕಾಂಪ್ಲಿಕೇಶನ್ಸ್ ಕೂಡ ಆಗಬಹುದು. ಸೊ ಪ್ರೆಗ್ನೆನ್ಸಿನ ಪ್ಲ್ಯಾನ್ ಮಾಡಬೇಕಾದ್ರೆ ನಾನು ಹೇಳ್ದಂಗೆ ಒಂದು ರಕ್ತ ಲೆವೆಲ್ಲು, ಥೈರಾಯ್ಡ್ ಲೆವೆಲ್ಲು, ಶುಗರ್ ಲೆವೆಲ್ಲು ಇದನ್ನು ಹಸ್ಬೆಂಡ್ ವೈಫ್ ಇಬ್ಬರಲ್ಲೂ ಚೆಕ್ ಮಾಡ್ತೀವಿ. ಯಾಕೆ ಅಂದರೆ ಈ ಎಲ್ಲ ಹಾರ್ಮೋನ್ಸ್ ಎಲ್ಲ ನಾರ್ಮಲ್ ಇದ್ದಾಗೆ ಹೆಲ್ದಿಯಾಗಿರೋ ಮಗು ಪಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಈ ಶುಗರಿಗೆ ಸಂಬಂಧಪಟ್ಟಂಗೆ ನಾವು ಏನೆಲ್ಲ ಚೆಕ್ ಮಾಡ್ತೀವಿ ಅಂದರೆ ಫಾಸ್ಟಿಂಗ್ ಬ್ಲಡ್ ಶುಗರ್ ಎಷ್ಟಿದೆ, ಅಂದರೆ ಖಾಲಿ ಹೊಟ್ಟೆಯಲ್ಲಿ ವಿತ್ 8 to 10 hours ಆಫ್ ಫಾಸ್ಟಿಂಗ್ ಇದ್ದಾಗ ಅದು ಲೆವೆಲ್ಸ್ ಎಷ್ಟಿರುತ್ತೆ, ಮತ್ತು 2 hours ಆಫ್ಟರ್ ಬ್ರೇಕ್ಫಾಸ್ಟ್. ಸೊ ತಿಂಡಿ ತಿಂದು 2 hour ಆದಮೇಲೆ ಲೆವೆಲ್ಸ್ ಎಷ್ಟಿದೆ, ಪ್ಲಸ್ HbA1c ಅಂತ ಒಂದು ಟೆಸ್ಟು. ಸೊ ಲಾಸ್ಟ್ 3 monthsಲ್ಲಿ ಶುಗರ್ ಲೆವೆಲ್ಸ್ ಯಾವ ಥರ ಇದೆ. ಸೊ ಈ HbA1cನೇ ಮೋಸ್ಟ್ ಇಂಪಾರ್ಟೆಂಟ್. ಸೊ ಇದು ಯೂಶಲಿ 6 to 6.5 ಒಳಗಡೆ ಇರಬೇಕು. ಸೊ ಇದನ್ನು ಕಂಟ್ರೋಲ್ ಮಾಡಿದಾಗ ನಾರ್ಮಲ್ ಆಗಿ ಪ್ರೆಗ್ನೆನ್ಸಿ ಪಡ್ಕೋಬೋದು. ಸೊ ಈ ಥರ ನಿಮಗೆ ಯಾವುದಾದ್ರೂ ಪ್ರಾಬ್ಲಮ್ಸ್ ಇತ್ತು, ಥೈರಾಯ್ಡ್ ಇತ್ತು, ಶುಗರ್ ಇತ್ತು, ಆ ಥರ ಎಲ್ಲ ಇತ್ತು ಅಂದರೆ ಅದನ್ನು ಸರಿ ಮಾಡಿಕೊಂಡು ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡಬೇಕಾಗತ್ತೆ. ಸೊ ಇದನ್ನೆಲ್ಲ ಯಾವ ಥರ ಡಯಾಗ್ನೋಸ್ ಮಾಡ್ಬೋದು, ನಮ್ಮ ಹತ್ರ ಬಂದಾಗ ನಾವು ಇದೆಲ್ಲ ಬ್ಲಡ್ ಟೆಸ್ಟ್ ಮಾಡಿಕೊಂಡು ನಿಮಗೆ ಡೆಫಿನೆಟ್ಲಿ ಹೇಳ್ತೀವಿ ದಟ್ ದಿಸ್ ಇಸ್ ದ ಟ್ರೀಟ್ಮೆಂಟ್ ವಾಟ್ ಯು ಶುಡ್ ಟೇಕ್ ಅಂತ. ಇದನ್ನು ಸರಿ ಮಾಡಿಕೊಂಡು ನಾವು ಪ್ರೆಗ್ನೆನ್ಸಿ ಪಡ್ಕೋಬೋದು. ಸೊ ಈ ಥರ ಏನಾದರೂ ನಿಮಗೆ ಥೈರಾಯ್ಡ್ ಪ್ರಾಬ್ಲಮ್ಸ್ ಆಗಲಿ, ಶುಗರ್ ಪ್ರಾಬ್ಲಮ್ಸ್ ಆಗಲಿ ಮುಂಚೆನೇ ಗೊತ್ತಿತ್ತು ಅಂದರೆ ಅಥವಾ ಬಂದು ಚೆಕ್ ಮಾಡಿಸ್ಕೋಬೇಕಿತ್ತು ಅಂದರೆ ಗರ್ಭಗುಡಿ IVF ಸೆಂಟರ್ಗೆ ಬನ್ನಿ. ಸೊ ಇಲ್ಲಿ ಬಂದಾಗ ನಾವು ಫರ್ಟಿಲಿಟಿ ಸ್ಪೆಷಲಿಸ್ಟ್ 7 ಸೆಂಟರ್ ಇದೆ ಬ್ಯಾಂಗ್ಳೂರಲ್ಲಿ. ಸೊ 7 ಸೆಂಟರಲ್ಲೂ ನಾವು ಸಿಗ್ತೀವಿ ನಿಮ್ಗೆ ಇದೆಲ್ಲ ಹೆಲ್ಪ್ ಮಾಡೋದಕ್ಕೆ. ಸೊ ಇದನ್ನು ಎಲ್ಲ ಟೆಸ್ಟ್ ಮಾಡಿಕೊಂಡು ನೀವು ಹೆಲ್ದಿಯಾಗಿರೋ ಪ್ರೆಗ್ನೆನ್ಸಿನ ಪಡ್ಕೋಬೋದು. ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.